ಎರಡು ಫೇಲ್ ಆಗ್ಬಿಟ್ಟದ ಎಲ್ಲಿ ಹೋಗಿ ನೀವು ಒಂದೆರಡು ಫೇಲ್ ಮಾಡ್ಯಾನ ಆಗ್ಯಾವಲ್ಲಿ ಮಿಷನ್ ಒಂದು 5,000 ಆರ್ಡ್ರ್ ಹೇಳ್ಯಾರವ್ರ 5,000 ಕೊಟ್ಬಿಟ್ಟು ಮುಗಿದು ಹೋಗತಿ ಅಕ್ಕ ಇನ್ನೆಷ್ಟು ಉಳಿದವು ಇಷ್ಟು ಮಾಲ್ ತಂದುಬಿಟ್ಟೆ ಅಂದ್ರೆ ಕರೆಂಟ್ ಹೋಗೈತೆ ಏನು ಹುಲ್ಲು ಸಹಿತ ಹೋಗೋದಿಲ್ಲ ನೀವು ಮೇವು ಹೋಗೋದಿಲ್ಲ ಏನೂ ಇಲ್ಲ ಎಲ್ಲಿ ಹೋಗಿ ಹುಡುಗ ಕರೆಂಟ್ ಇಲ್ಲ ಅಂದ್ಕೊಂಡು ಹೋಗೇ ಬಿಟ್ಟಾನ ನೀವು ಯಾವ ಬರ್ತಾರೆ ಸಿಗೋದ ಕೆಲಸಗಾರ ಕಡಿಮೆ ಅದ್ರಾಗ ಇವ್ರದೊಂದು ಹಾಳು ಪಟ್ ಒಂದೆರಡು ಊಟದ ತಾಟೆಡ್ರ ಆರ್ಡ್ರ್ ಒಂದು 5,000 ಮುಗಿಸ್ಬಿಟ್ಟು ಮುಗಿದು ಹೋಗೋದು ಕೆಲಸ ಏನು ಮಾಡ್ಬೇಕು ಒಂದು ಗೊತ್ತಾಗವಲ್ತಲ್ಲ ಆಯ್ತು ಬರ್ಲಿ ಅವ್ರು ಬರ್ಲಿ ಯಾಕಾಗತ್ತೀನಿ ಯವ್ವ ಹಂಗಳಬೇಡ್ವಿ ನೀ ಅಳ್ಕೋತ ಬಂದಿ ಊರಾಗ ಮಂದಿ ಅಂತ ತಿಳ್ಕೊಂತಾರ ನಾ ಏನೋ ಮಾಡಿನ ಅಂತ ತಿಳ್ಕೊಂತಾರ ಹಂಗಳಬೇಡ್ವಾ ನೀ ಏನ್ ಮಾಡ್ತೀಯ ಅಣ್ಣ ಈ ವಯಸ್ಸಿನಾಗ ನನಗೇನ್ ಆಗೋರ್ ಬಿಡಿ ಈ ವಯಸ್ಸಿನಾಗ ನಿನಗೂ ಗೊತ್ತೈತಿಲ್ಲ ಈ ವಿಷಯ ಹಂಗಲ್ಲಿ ಅಣ್ಣ ಹೆಂಗ ಓಣನ್ ಮಂದಿ ನಿನ್ ಬಗ್ಗೆ ಹೆಂಗ್ ತಿಳ್ಕೊತಾರ ಪಾಪ ತಿಳ್ಕೊಳ್ 100 ಮಂದಿ ತಿಳ್ಕೊಂತಾರವ ನನಗ ಅದು ಗುರ್ತೈತಿ ಇಲ್ಲಿಂದ ಮಾತಾಡ್ಬೇಡ ಮತ್ತ 4-5 ಮಂದಿ ನೋಡ್ರಿ ಮತ್ತ ಬಾ ಒಳಗ್ ಬಾ ಅಲ್ಲೆಣ್ಣ ಒಳಗ್ ಬಾ ಎಣ್ಣ 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 ಬಾ ಬಾ ಅಲ್ಲೆಣ್ಣ ಒಳಗ್ ಬಾ ಇಲ್ಲಿ ಬಾ ಒಳಗ್ ಬಾ ಎಣ್ಣ ಯಾಕ ಅಲ್ಲ ಮಿಷನ್ ಬೇರೆ ಹೊಸ ತಂದಿರಲ್ಲ ಅಣ್ಣ ತಂದಿನವ ಎಟ್ ಬಿತ್ತ ಏನ್ ನಂಗೆ ಅನ್ಸ್ಬಿಟ್ಟು ಒಂದು 20-30 ಗಾಡಿ ಬಾಡಿಗೆನ ಭಾಳ ಹೋಗ್ತವ 6,000 ಮೇಲೆ ಕೊಟ್ಟು ನಾವು ಗಾಡಿ ಇಲ್ ಬಿಡೋಣ ನೀವೇನ್ ಇದ್ದವ್ರು ನಿಮ್ಗೇನ್ ರಗಡ್ ಒಟ್ಟು ಒದರ್ತೈತಿ ಏನ್ ಮಾಡುವ ಹಿರಿಯರ್ ಗಳಿಸಿಟ್ಟುಗ್ಯಾರ ನಾವು ಸ್ವಲ್ಪ ಬೆಳೆಸ್ಕೊಂಡು ಹೊಂಟಿ ಅಟ್ಟ ನೀ ಯಾಕೆ ಆಳಾಕತ್ತಿ ಹಂಗೆಲ್ಲ ಮಂದ್ಯಾಗ ಆಳ್ಕೊತ ಬರ್ಬೇಡ ಅದು ನನ್ನ ಮುಂದೆ ಏನಾಗದ್ ಗುರ್ತ ಮಂದಿ ಅಂತ ಕುಂತಾರ ಮೊದಲ ಸಂಭಾಯ್ತ ನಾನು ಹೆಣ್ಮಕ್ಳು ಅದ್ರ ಕಣ್ಣೆತ್ತಿ ಸಹಿತ ಉಣಂಗಿಲ್ಲ ನಾನು ಅವ್ರಾಗೆ ಬಂದ್ರೆ ಶಿವಾಯ ನಮ್ಮ ಅದು ದೇವ್ರ ಹತ್ತಿದ ಮಾತದು ನಾನು ಹಂಗೆಲ್ಲ ಮತ್ತೊಬ್ರು ಹೆಣ್ಮಕ್ಳ ಮೇಲೆ ಕಣ್ಣು ಹಾಕೋದಿಲ್ಲ ನಾನು ನೀ ಯಾಕೆ ಆಳ್ಬೋದು ಮಂದಿ ನಾ ಏನ್ರ ಮಾಡಿದ್ ನಿಂಗೆ ನಾ ಏನ್ರ ಮಾಡಂಗ್ ಕಾಣ್ತ ಏನ್ ಮಾಡಿದೆ ನೀವೇನ್ ಮಾಡ್ತೀರಣ್ಣ ಊರಾಗ 4 ಮಂದಿ ಬೇಕಾದವ್ರು ನೀವು ಮತ್ ಬೇಕಾಗಿ ಬಿಡು ನೀವ್ ಹೆಂಗ್ ಮಾಡ ಹೌದು ನೀ ಯಾಕೆ ಕಳ್ಕೊತ ಬಂದಿ ನೀನು ಈಗ ಒಂದ್ ಕೆಲಸ ಮಾಡು ನಾನು ಕದಾಕೊಂಡು ಹೋಗ್ತೀನಿ ಮೊದಲು 10 ಬಿಡು ಆಮೇಲೆ ಏನೈತಿ ವಿಷಯ ನನ್ನ ಮುಂದೆ 10 ಮೇಲೆ ಬಂದ್ ಹೇಳೋ ಕೇಳನ್ನ ಅಂತೀನಿ ಹೇಳ್ತೀನಿ ನನ್ನ ನಡು ಕೆಲವ್ರು ಯಾರು ಊರಾಗ ನಿಮ್ಮನ್ನ ಬಿಟ್ರ ನೀವ ನಮ್ ಪಾಲಿನ ದೇವ್ರು ನೀವ ನಮ್ಮ ಭಾಗ್ಯ ದೇವ್ರಣ್ಣ ಏನಂದ್ರೆ ನೀ ಕೆದಕ್ ಬೇಕತ್ತವ ಭಯಾಕತ್ತಿಲ್ಲ ಅಣ್ಣ ದೇವ್ರಣ್ಣ ನೀವು ದೇವ್ರು ದೇವ್ರು ಬಿಡು ದೇವ್ರಿಗೆ ನನ್ನ ಗಂಡಗೆ ಬಾಳ ಆರಾಮಿಲ್ಲ ಅಣ್ಣ ನಾ ಬಂದ್ ಆರಾಮ್ ಮಾಡ್ಲಿ ಅವಂಗ ಹಂಗಲ್ಲಣ್ಣ ಆಪರೇಷನ್ ಹೇಳ್ಯಾರ ಮಾಡಿಸ್ಬಿಡು ಅದೇನ ಆಪರೇಷನ್ ರೊಕ್ಕ ಬೇಕಲ್ಲಣ್ಣ ಮಾಡ್ಸಕ್ಕ ಮತ್ ರೊಕ್ಕ ದಾಖಲೆ ಯಾಕೆ ಕರ್ಕೊಂಡು ಹೋದ್ರಿ ಅವನ್ನ ಅಯ್ಯ ಏನ್ ಸಾಯ್ತಾರ ಮನ್ಯಾಗ ಸಾಯ್ ಹೊಡಿಲ್ಲ ಏನ್ ಮತ್ ರೊಕ್ಕ ಐತಿ ಮೊದಲು ನೋಡ್ಕೋಬೇಕು ಆಮೇಲೆ ಹೋಗ್ಬೇಕು ದವಾಖಾನಿಗೆ ಅದಕ್ಕೆ ಯಾಕೆ ನೀವ್ ಇರ್ಬೇಕಾರ ನಮಗ್ ಚಿಂತಿ ಅದ್ರಾಗ ಬಾಳ ಕುಡಿತಿದ್ದ ಏನ್ ಮಾಡ್ದಣ್ಣ ರಗಡ್ ಹೇಳಿ ನಾನು ಕೇಳಂಗ ಇಲ್ಲ ಅದಕ್ಕ ಮತ್ ನೀವ ನಮ್ಗ ಅಣ್ಣ ಇದ್ದಂಗ ಅಪ್ಪ ಇದ್ದಂಗ ಊರಾಗೆಲ್ಲ ನೀವ ನಮ್ಗ ಹೌದೌದು ಅದಕ್ಕ 1-2.5 ಲಕ್ಷ ರೂಪಾಯಿ ಕೊಟ್ರ ನನ್ ಗಂಡನ ಆರಾಮ್ ಮಾಡ್ ಏನ ಹೇಳನವ ಇನ್ನ ಆಪರೇಷನ್ ಆದ್ರೆ ಒಟ್ಟ ಕುಡಿಯಂಗಿಲ್ಲ ನಾ ಅಂತ ಹೇಳಣ ಎಟ್ಟನೇ ಆಪರೇಷನ್ ಗುರುತ್ತಿಲ್ಲ ಒಂದು ಬೆಳಗಾವದಾಗ ಇಟ್ಟಿ ಹೋಗಿ ಅವನು ಬಂದ್ ಕರ್ಕೊಂಡ್ ಬಂದ್ವಿ ಅವ್ರಿಗ್ ಬಿಡ್ಲಿಲ್ಲ ಹುಬ್ಳಿಗೆ ಇಟ್ಟಿವಿ ಅವನ್ನ ಅಲ್ಲಿಯೂ ಬಿಡ್ಲಿಲ್ಲ ಅದ ಆಪರೇಷನ್ ಅಲ್ಲ ನಾ ಕುಡಿದ್ ಬಿಡ್ಸಾಕ್ ಕರ್ಕೊಂಡ್ ಹೋಗಿದ್ವಿ ಮತ್ತೀಗ ಆಪರೇಷನ್ ಮಾಡ್ರಿ ಬಿಡ್ತಾನಲ್ಲ ಹೇಳಣ್ಣ ಒಟ್ಟ ಮುಟ್ಟಂಗಿಲ್ಲ ಅಂತ ಹೇಳಿ ಹೆಂಡ್ರು ಮಕ್ಳ ಮ್ಯಾಗ ಆಣೆ ಮಾಡ್ಯಾನ ಕುಡಿಯಂಗಿಲ್ಲ ಅಂತ ನಿಮ್ ಮೇಲೆ ಆಣೆ ಮಾಡ್ಯಾನ ನಂಬಿರೆ ಯಾಕಂದ್ರೆ ನೀವು ಅಣ್ಣ ಅಪ್ಪ ಅಂದಾಗ ಗುರು ಆತನಾಗ ನಿಮ್ ರೊಕ್ಕದ ಕಡೆ ಬಿದ್ರೆ ಅಟ್ಟ ಅಣ್ಣ ಅಪ್ಪ ನೆನಪ ಹಂಗ ಯಾಕೆ ಮಾತಾಡ್ತೀರಿ ಅಣ್ಣ ನೀವ ನಮ್ಮ ಊರಾಗ ದೇವ್ರ ಇದ್ದಂಗ ನಿಮ್ ಮುಂದೆ ನಾವ್ ಎಂದರಿತ್ ಮಾತಾಡಿವೇನಿ ಅಣ್ಣ ನೀವೇನು ಆರಾಮ್ ಮಕ್ಕೊಂಡ ಮಾತಾಡ್ತೀರಿ ಎಲ್ಲಾರು ನಿಂತು ಯಾವ ಮಾತಾಡೇನು ಇಲ್ಲಿ ನೀ ಯಾವಾಗ ನಿಂತು ಮಾತಾಡೋದಿಲ್ಲ ನೀ ಯಾವಾಗ ನಿಂತು ಯಾಕೆ ಮಾತಾಡ್ತೀವಿ ಮಕ್ಕೊಂಡ ಈಗ ಕಡೆ ಹಾಕಿಲ್ಲ ಅಣ್ಣ ಹಂಗನ್ ಬೇಡ ಅಣ್ಣ ಎಣ್ಣ ನನ್ ಮುತ್ತೈದಿ ಭಾಗ್ಯ ಉಳಿಸ ಎಣ್ಣ ನಿನ್ ಕಾಲ್ ಹಿಡಿದು ಬೇಡ್ಕೋತೀನಿ ಅಣ್ಣ ಹಂಗಾರ ಏನು ಎಷ್ಟು ಬೇಕಾಗಿತ್ತು ನನ್ ತಾಳಿ ನೀನ ಉಳಿಸ್ಬೇಕಪ್ಪ ಎಲ್ಲರೂ ಬಂದು ಹಿಂಗ ಹೇಳ್ರಿ ನಿಮ್ ತಾಳಿ ಉಳಿಸು ನಮ್ ತಾಳಿ ಉಳಿಸು ಹಂಗ ಯಾಕಂತಿ ಅಣ್ಣ ಒಂದ್ 2.5 ಲಕ್ಷ ಅಷ್ಟೇ ಅಣ್ಣ 2.5 ಲಕ್ಷ
ಏನ್ ಬೇ 2 ಲಕ್ಷ ಅಂತ ಇಲ್ಲಿ ಅಯ್ಯ ಅಣ್ಣ 1 ವರ್ಷ ಸಪಾಟ್ನ್ಯಾಗ ಕೊಟ್ಬಿಡ್ತೀನಿ ಬಡ್ಡಿ ಎಷ್ಟಾಗತ್ತೆ ಗುರ್ತಾ ತುಂಬ್ತೀನಿ ಅಣ್ಣ ಬಡ್ಡಿದ ಒಟ್ಟ ವಿಚಾರ ಮಾಡ್ಬೇಡ ಅಣ್ಣ ಬಡ್ಡಿ ಕಟ್ತೀನಿ ಬಡ್ಡಿ ಎಷ್ಟ್ ಹೇಳಿದ್ರೆ ಬಡ್ಡಿ ಕಟ್ತೀನಿ ಆಯ್ತಾ ಈಗ ಒಂದ್ ಕೆಲಸ ಮಾಡು ಈಗ ರೊಕ್ಕ ಕೊಡ್ತೀನಿ ತಗೊಂಡ್ ಹೋಗು ಆಮೇಲೆ ಏನ್ ಮಾಡಂತಂದ್ರ ನಾಳೆ ಬಾಂಡ್ ತರಿಸ್ತೀನಿ ನಾನು 500 ಬಾಂಡ್ ಈಗ ಅರ್ಜೆಂಟ್ ರೊಕ್ಕ ಕೊಡೋಣ ಬಾಂಡ್ ನಾಳೆ ಸಿಗ್ತಿಲ್ಲ ಸಿಗ್ತೀನಿ ಅಣ್ಣ ಅಯ್ಯ ಬಡ್ಡಿ ಸಂಬಂಧ ವಿಚಾರ ಮಾಡ್ಬೇಡ ಅಣ್ಣ ಗಂಡನಿಗಿಂತ ಹೆಚ್ಚಣ್ಣ ಬಡ್ಡಿ ನೀ ಎಷ್ಟು ಕೇಳ್ತ ಅಷ್ಟು ಬಡ್ಡಿ ಕೊಡ್ತೀನಿ ಅಣ್ಣ ನನ್ ಗಂಡ ಆರಾಮಾದ್ರ ಸಾಕು ನಾನು ಹೌದಾ ಅಣ್ಣ ಆಯ್ತಾಯ್ತು ಆರಾಮ ಕೊಡ್ತೀನಿ 1 ನಿಮಿಷ ಕುಂಡ್ರಿಲೆ ಅಣ್ಣ ನೀರ್ ಕುಡಿತಾನ ಬ್ಯಾಡ ಅಣ್ಣ ರೊಕ್ಕ ಕೊಟ್ರಟ್ಟ ಸಾಕಣ್ಣ ನೋಡಿಲಿ ಇಷ್ಟ ಐತಿ ಅಮೌಂಟ್ 2 ಲಕ್ಷ ರೂಪಾಯಿ ಐತಿ ಅದು 5,000 ರೂಪಾಯಿ ನಾಳೆ ಸೈನ್ ಮಾಡ್ತಿಲ್ಲ ಅವಾಗ 5,000 ರೂಪಾಯಿ ಕೊಡ್ತಂತ ಎಣ್ಣ ಪುಣ್ಯ ಬರ್ಲಪ್ಪ ನಮ್ಮೂರ್ಗೆ ದೇವ್ರ ಅಂದ್ರೆ ನೀನ ಎಣ್ಣ ಯಾರ ಕಷ್ಟ ಐತಿ ಅಂತ ಬಂದ್ರು ಯಾರಿಗೂ ಹಂಗ ಕಳ್ಸಂಗಿಲ್ಲ ಕೈ ತುಂಬೆ ಕಳಿಸ್ತಿ ಅಣ್ಣ ದೇವ್ರ ನಿನಗ್ ಒಳ್ಳೇದ್ ಮಾಡ್ಲಿ ನಾ ಬರ್ಲ ಅಣ್ಣ ನೀ ಮತ್ ನೋಡುವ ನಾಳೆ ಬರೀ ಮರಿಬೇಡ ಇಲ್ಲ ಅಣ್ಣ ನಾನು 1 ಗಂಟೆಗೆ ಸುಮಾರು ಫೋನ್ ಹಚ್ತೀನಿ ಬಂದ ಬಾಂಡ್ ಮೇಲೆ ಸೈನ್ ಮಾಡಿ ಅದೊಂದ್ 5,000 ರೂಪಾಯಿ ಅಂತೆ ಹುಷಾರ್ ನೋಡ ತೋರ್ಸು ಅಣ್ಣ ಅದ ನನ್ ಗಂಡಗ ಆಪರೇಷನ್ ಆಗೈತಿ ದವಾಖಾನ್ಯಾಗ ತಾಟ್ ಗೀಟ್ ಕೊಡಂಗಿಲ್ಲ ಅಂತಾರ ಅವ್ರು ಇಂತಾವ ತೊಂಬ ಅಂದಾರ ಅವೇನ್ ತಿಂತಾನ ಏನ್ ಆಪರೇಷನ್ ಮಾಡಿಲ್ಲ ಒಂದು ಇಲ್ಲ ಅಣ್ಣ ಊಟ ಮಾಡಿಸ್ತಾರ ಬರೇ ಊಟ ಮಾಡಿಸು ಇದನ್ನ ತೆಗೆದು ಯಾಕೆ ಇಟ್ಕೋಬೇಡ ಅವನ್ನ ಇಲ್ಲ ಅಣ್ಣ ಊಟ ಮಾಡಿಸ್ ಹೋಗಲ್ಲ ಅಣ್ಣ ಒಂದ ತಗೊಂಡು ಅಣ್ಣ ಇರ್ಲಿ 3 ಇರ್ಲಿ ಅಣ್ಣ ಹೇಳ ಯಾಕೆ ಮಾಡ್ತಿ ಅಣ್ಣ 2 ಲಕ್ಷ ಕೊಟ್ಟಿ ಅಂತ ಹೋಗ್ತೀನಿ ಕೊಡುದಲ್ದ ಮತ್ತೆ ಪ್ಲೇಟ್ ಗಿಟ್ ಕೊಟ್ಟು ಕಳಿಸ್ಬೇಕತ್ತ ಏನ್ ಗಂಟು ಬಿಡ್ತಾರಪ್ಪ ಇವರೆಲ್ಲ ಈಗಂತೂ ರೊಕ್ಕ ಕೊಟ್ಟು ಕಳಿಸಿದೆ ನಾಳೆ ಮತ್ತೆ ಬೇಕಂತಾಳೆ ಈಕಿ ಯಾರ ಕಡೆ ಕೇಳ್ಬೇಕೀಗ ಬಡ್ಡಿ ಯಾರು ಕೊಡ್ಬೇಕೀಗ ಒಡ್ರು ಒಬ್ಬ ಕೊಡ್ಬೇಕು ಒಬ್ಬ ಒಟ್ಟ ಒಂದು 5,000 ರೂಪಾಯಿ ಸುದ್ದು ಮಾಡಿ ಕೊಟ್ಬಿಟ್ರೆ ಹಾಕತ್ತಿ ನೋಡು ಅಲ್ಲಿಂದ ಹೋಗಿ ಬರೋಣ ಪಟ 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 ಇವ್ರಿಗೆ ರೊಕ್ಕ ಕೊಡೋದು ದೊಡ್ಡದಲ್ಲ ಮಾರ ರೊಕ್ಕ ಕೊಡ್ರಪ್ಪ ವಾಪಸ್ ಅಂತಂದು ಕೇಳ್ಕೋತ ಅಡ್ಯಾಡೋದು ಅದು ಸಿಟ್ಟು ಬಂದ್ಬಿಡುತ್ತೆ ನಾವು ಹೆಂಗೆ ಮಾಡೋದು ಏನಪ್ಪ ಇವ್ರು ರೊಕ್ಕ ಕೊಡೋದಲ್ದ ಮತ್ತೆ ಇವ್ರು ಬೆನ್ನು ಹತ್ತಿ ಅಡ್ಯಾಡಕಪ್ಪ ಈ ಮಕ್ಕಳು ಎಲ್ಲಿದಾರ ಏನೇನು ಸುದ್ದಿ ರಗಡಾಗೈತಪ್ಪ ಮಾರ ಹೊಲದಾಗ ಇರ್ತದ ಇವೂ ಇಲ್ಲ ಮತ್ತೆ ಯಾರದಾರ ಇಲ್ಲಿ ಅದಲ್ಲ ನಮಸ್ಕಾರಪ್ಪ ರಾಜ ನಮಸ್ಕಾರ ಬರ್ರಿ ಸಕೋರ ಬರ್ರಿ ಈಗ ಬಂದ್ರಿ ಬರ್ರಿ ನಮಸ್ಕಾರ ಬಂದಿಗಪ್ಪ ನಾನೇ ಬರ್ತೀನಿ ಬರ್ರಿ ಸಕೋರ ಬರ್ರಿ ಚಾ ಮಾಡ್ಸನ್ ಬರ್ರಿ ಚಾ ಏನು ಬೇಡ ಮಾರಾಯ ಚಾ ಕೊಡು ಬಡ್ಡಿ ರೊಕ್ಕ ಕೊಟ್ಬಿಡ್ರಿ ಸಾಕು ಮತ್ತೇನು ಚಾಗಿ ಹಾಕಿ ಮಾಡಿಸ್ರಿ ಮತ್ತ ಎಲ್ಲಿ ಬರ್ಕೊ ಮನಿ ಏನ್ ಅರ್ಧಾಕ ಬಂದ್ ನಿಂತತ್ರಿ ಮೈ ನೀನ ರೆಡಿ ಆಗಿ ನಿಂತು ಬಿಟ್ಟಿಯಲ್ಲ ಏನ್ ಆಳ್ಗಳು ಬರ್ವಲ್ರಿ ಬರೀ ಹೋಗಿದ್ರಿ ನಾನ ಹೋಗ್ಯಾಕ್ತೀನ್ರಿ ಹೌದಾ ಮತ್ತ ಆಳ್ಗಳಿಗೆ 500 ರೂಪಾಯಿ ಪಗಾರ ಕೊಡ್ಬೇಕು ಹೌದು ಅದ 500 ರೂಪಾಯಿ ಉಳಿತಂತ ಏನಾರ ಮಾಡ್ಬೇಕಲ್ರಿ ಸಕಾರ ಮಾಡಿ ಅದು ನೀವೇನು ಮಾಡೋಲಕ್ಕ ಬಡ್ಡಿ ರೊಕ್ಕನ ಕೊಡ್ಲಿಲ್ಲ ಇನ್ನೊಂದು ವಾರ ತಡ್ರಿ ಸಕಾರ ಅಲ್ವ 6 ತಿಂಗಳು ಬಡ್ಡಿ ಅಪ್ಪ 1 ದಿವಸದ 2 ದಿವಸದ ಬಡ್ಡಿ ಕೊಡ್ರಿ ಮತ್ತೆ ಕೇಳ್ರಿ ಮತ್ ನಿಮ್ಗ ಕೊಡ್ತೀವಿ ಪಾಟ್ನ ಅಂದ್ರೆ ಇದು ಒಂದ್ ಹಂತಕ್ ಬಂತಂದ್ರ ನಿಮ್ದು ಎಲ್ಲಾ ಸುದ್ದಿ ಮಾಡಿಬಿಡ್ರಿ ಅದ್ ಹಂತಕ್ ಬರ್ತೋ ಬಿಡುತ್ತೋ ನಿಮ್ಗೆ ಹತ್ತಿದ ಮಾತದು ಯಾಕಂದ್ರೆ ನನಗೆ ರೊಕ್ಕ ಕೊಟ್ರಿ ಅಂದ್ರೆ ನಾವು ಮತ್ತೊಬ್ರಿಗೆ ಮಾತು ಕೊಟ್ಟಿರ್ತೀವಿ ಈ ಟೈಮಿಗೆ ಕೊಡ್ತೀವಪ್ಪ ಅಂತಂದು ಆ ಟೈಮಿಗೆ ಅವ್ರು ಕೊಡ್ಬೇಕಾಕತ್ ನಾನು ನೀವು ಅಷ್ಟು ದೊಡ್ಡ ಮನಸ್ಸು ಮಾಡಿ ಇನ್ನೊಂದಿಟ್ಟು ನಿಂತ್ರ ಚಲೋ ಆಕತ್ರಿ ಎಷ್ಟು ದಿವಸ ನಿಂದ್ರಿ ಹೇಳ 6 ತಿಂಗಳು ನಿಂತ ನಿಮ್ ಸಂಬಂಧ ಈಗ 6 ತಿಂಗಳ ಆತಿಗಾಗಲೇ ಏನೈತೆ $1 ರೂಪಾಯಿ ಬಡ್ಡಿ ಕೊಟ್ಟಿಲ್ಲ ನಾನು ಕೇಳಕ್ ಹೋಗಿಲ್ಲ ಮನಿ ಕಟ್ಟತನ ಬಿಡ ಅಂತಂದು ಈಗ ಸಿಮೆಂಟ್ ತರಾಕಂತ ಒಟ್ಟು ಇಟ್ಕೊಂಡಿದ್ರಿ ಒಂದ್ ಬಡ್ಡಿ ತಗೊಂಡ್ ಹೋರಿ ಅಸಲ ನೋಡ್ನಂತ್ರಿ ಮುಂದ ಅಸಲು ಯಾವ ಕೊಡವ ಇದಟ್ ಮನಿ ಮುಗಿಲ್ರಿ ಸಕಾರ ನೀವ್ ಅಷ್ಟು ದೊಡ್ಡ ಮನಸ್ಸು ಮಾಡ್ರಿ ಕಾಡ್ಬೇಡ್ರಿ ನೀವು 4 ಲಕ್ಷ ತನ ಇಸ್ಕೊಂಡಿವಿ ನೋಡಿ ವಿಚಾರ ಮಾಡಿ ನಿಮ್ಗಾರ ವಜ್ಜ ನನಗೇನಿಲ್ಲ ಇಸ್ಕೊಂಡ್ ಅದೇನಿಲ್ಲ ಬಟ್ಟ ಮುಟ್ಟಿಸ್ತೀನಿ ಹಂಗಾರ ಇದು ಎಷ್ಟು 1 ತಿಂಗಳದನ ಇದು 1 ತಿಂಗಳದ್ರಿ ಮತ್ತಿನ್ನು ಇದೊಂದು ತಿಂಗಳು ಬಿಟ್ರು ಮತ್ತಿನ್ನು 5 ತಿಂಗಳು ಬಂದು ಮತ್ತೆ ಈ ತಿಂಗಳು ಮುಗಿಯಾಕ ಬಂತು ಕೊಡ್ತೀನಿ ಹೇಳ್ರಿಪ್ಪ ಕೊಡ್ತೇನೆ ಏನ್ ನೋಡ್ಪ ಹೆಂಗ್ ಮಾಡ್ತೀರಿ ನೋಡಿ ಕೊಡ್ತೇನೆ ಹೇಳ್ರಿ ಕೊಡ್ತೇನೆ ನೋಡ್ರಿ ಅನ್ಸ್ಕೊರಿ ಇಲ್ಲ ಕೊಡ್ತೇನೆ ಚಾ ಮಾಡಿಸ್ತೀನಿ ಚಾ ಮಾಡಿಸ್ಬಿಡು ಚಾ ಮಾಡಿಸ್ ನನ್ನ ಮಕ್ಳು ಒಂದ್ ಮನ್ಯಾಗಿಲ್ರಿ ಇಲ್ಲಿ ಹೋಗಿ ಬರ್ತಾರನ್ರಿ ಇನ್ನೊಂದ್ ತಾಸು ಬಿಟ್ಟು ಬರ್ತಾರನ ಹೇಳ್ತೇನ್ರಿ ಬ್ಯಾಬಿಡು ಚಾ ಬ್ಯಾಬಿಡು ನಾನು ಚಾ ಕುಡಿಯಂಗಿಲ್ಲ ಹೆಂಗ್ರಿ
ಆಯ್ತಾಳ್ ಹೋಗಿ ಬರ್ತಾರೆ ಹಂಗ್ರ ನೀ ಕೆಲಸ ಚಾಲು ಮಾಡ ಹಾ ಹೋಗಿ ಹೋಗ್ ಕೆಲಸ ಚಾಲು ಮಾಡು. ಮೊದಲು ಚಹಾ ಕೊಡ್ತೀರ ಅಂತ ಕೇಳ್ದ ಹ್ಞೂ ಅಂದಿದ್ರೆ ಚಲೋ ಐತನ ಅವಾಗ ನಾನು ಈಗ ಅವ್ನು ಹೇಳ್ತಿ ಅವಾಗಿದ್ದ ಹೇಳ್ತೀನಿ ಹೋಗಿಬಿಟ್ಲು ಒಮ್ಮೆ ಹ್ಞೂ ನಮ್ಮ ಟೈಮು ಹೆಂಗಾಯ್ತು ನಾವು ಅವರು ಕೇಳ್ದಾಗ ಹ್ಞೂ ಅನ್ನಂಗಿಲ್ಲ ನಾವು ಅರೇಟ್ ಬಿಡ್ತೀವಿ ನೋಡಪ್ಪ ಆದಷ್ಟು ಲವ್ ಕೊಡು ಆಯ್ತಾಯ್ತು ಆಯ್ತು ಹಾ ಆದಷ್ಟು ಲವ್ ಕೊಡು ಅಂತೆ ಒಟ್ಟ ಸುದ್ದಿ ಮಾಡ್ತೀನಿ ನೋಡ್ರಿ ನೀವು ಕಾಜಿ ಬಿಡ್ರಿ ಅದು ಯಾಕಂದ್ರೆ ಮತ್ತೊಬ್ರು ಕೊಡ್ಬೇಕು ನಾನು ಏನೋ ಕೇಳಾಕತ್ತಿಲ್ಲ ನಾ ಹೇಳಾಕತ್ತಿದ್ದು ಹೋಗ್ಬಿಡಕ್ ಇಟ್ಟು ಕೊಟ್ಟದ ಪುಣ್ಯ ನಮಸ್ಕಾರ ರೀ ಮಲಕ್ರ ನಮಸ್ಕಾರ ಯಾಕಪ್ಪ ರೊಕ್ಕ ಹೋದಿ ಬಡ್ಡಿ ಮತ್ತೆ ಯಾವ ಕುಡ್ದ ಏನ್ ಸುದ್ದಿ ಕೊಡ್ನಲ್ರಿ ಮಲಕ್ರ ಕೊಡು ತಿರುಗಿ ಎಮ್ಮಿ ನೋಡಲಿ ಕರ ಹಾಕಿದ್ವು ತಿರುಗಿ ಅವು ಕೊಡು ಇನ್ನು ಎಮ್ಮಿ ಕರ ಹಾಕಿರೋ ಸಹಿತ ನೀವು ರೊಕ್ಕ ಕೊಡವಲ್ರಿ ಅದ್ರ ಹೆಂಗ್ ಬೀಳುತ್ತ ಮರ ಎಷ್ಟ ಅದ ನೋಡು ಒಂದ್ ಎಷ್ಟು ಕೊಡು ಒಂದ್ 5 ರೂಪಾಯಿ ಆತಾವ್ರಿ ಹಾ. ತೋರಿ ಅಲ್ಲ ಒಂದು 20 ಒಂದು 50 ತನ ಎಸ್ಕೊಂಡ್ರಿ ರೊಕ್ಕ 5-6 ರೂಪಾಯಿ ಕೊಡತ್ರಿ ಎಲ್ಲರಿ ಈಗ ಸಾಗ್ ಮಾಡ್ಕೊರಿ 4 ತಿಂಗಳು ಬಡ್ಡಿ ಉಳಿತು ಮತ್ತಿಲ್ಲ ಆಯ್ತಾಯ್ತು ನೋಡ್ರಿ ಅದಷ್ಟು ಲವ್ ಕೊಡ್ರಪ್ಪ ಆಯ್ತಾಯ್ತು ಯಾಕಂದ್ರೆ ನಮ್ಮೂ ತ್ರಾಸ ಭಾಳ ಅದಾವ ಬೇರೆ ಬೇರೆ ಕಡೆ ಕೊಡ್ಬೇಕು ನಾವು ಸರಿ ಆಯ್ತು ಹಾ ಆಯ್ತು ನಡೀತೀರಿ ಹುಷಾರ ಕೇಳಿದಂತ ಹೇಳಿ ಎಲ್ಲರಿಗೂ ಹಾ ಅದು ಯಾರ್ದ ಇದು ನಮ್ದಾರಿ ಬರ್ರಿ ಮಲಕ್ರ ಬಾ ಇಲ್ಲಿ ಬಾ ಯಾಕೆ ಬಂದ್ರಿ ಅಂತ ಕೇಳ್ತಿರ ರೊಕ್ಕ ಬಡ್ಡಿ ರೊಕ್ಕ ಕೊಡಂಗಿಲ್ಲ ಏನ್ ಬಂದ್ರ ಮತ್ತೆ ಹೆಂಗ ಯಾವ ಕೇಳ್ಬೇಕು ಲೋಪ ರೊಕ್ಕ ಕೇಳಿದ್ರಿ ಯಾಕ ಬಾಳ ಕೇಳಿದ್ರೆ ಕೊಡಂಗಿಲ್ಲ ಸುಮ್ನೆ ಯಾವಾಗಾರ ನಾ ಕೊಡ್ತಂದ ಬಾ ಅಂದಾಗ ಎಟ್ಟು ಬರ್ಬೇಕು ನೀವು ಹಂಗ ದಿವಸ ರೊಕ್ಕ ಬಂದ್ ರೊಕ್ಕ ಕೊಡಂಗಿಲ್ಲ ಬಾಳ ಕೊಂದ ಕೇಳಿದ್ರ ಅಲೋ ಕೇಳ್ಬೇಕ್ರಿ ಎಷ್ಟು ಸೂಕ್ಷ್ಮ ಕೇಳಿರ್ತಿರಲ್ಲ ಹೆಂಗ್ ನೀವು ಸೂಕ್ಷ್ಮ 20 ಮಂದಿ ಹೊಂಟಾರಿ ಇಲ್ಲಿ ಅವಾಗ ಹಂಗ ರೊಕ್ಕ ರೊಕ್ಕ ಅತ್ ಮನಿ ಮ್ಯಾಗ ಬಂದ್ರ ಹೆಂಗ್ ಕೊಡಾಕ್ ಬರ್ತದ ಹೇಳಿ ರೊಕ್ಕ ರೀ ಅಲ್ಲ ಒಂದ್ ಎಷ್ಟು ಇದ್ರೆ ಅಷ್ಟು ಕೊಡು ಎಟ್ಟು ಇಲ್ಲ ನಮ್ ಕಡೆ ಈ ಒಳ್ಳೆ ಕೇಳಿ ರೊಕ್ಕನ ಕೊಡಂಗಿಲ್ಲ ನಾ ಯಾವಾಗ ಕೊಡ್ತಾನ ಬಾ ಅಂದಾಗ ಅಟ್ಟ ಬರ್ಬೇಕು ನೀವು ದಿವಸ ರೊಕ್ಕ ರೊಕ್ಕ ಬಂದ್ರ ಕೊಡುದಿಲ್ಲ ನಾವ್ ಆಯ್ತು ನೀ ಯಾವಾಗಾರ ಬಾ ಅಂತ ಹೇಳ್ರಿ ನಂಗ ಅವ್ರು ಎಲ್ಲ ಹೇಳ್ತಾನ ರೊಕ್ಕ ಇಟ್ಟಾಗ ಬಂದ್ ಅಂತ ರೊಕ್ಕ ಒಳ್ಳೆ ಅದಾವ್ರಿ ಹೇಳ್ತಾನ ಅವಾಗ ಬರಾಕಿಟ್ರೆ ಈಗ ರೊಕ್ಕ ಇಲ್ಲ ಇಲ್ಲ ₹1 ಇಲ್ಲ 10 ರೂಪಾಯಿ ಇಲ್ಲ ನನ್ ಕಡೆ ಕೊಡುದಿಲ್ಲ ನಾ ಯಾವಾಗ ಕೊಡ್ತಾನ ಅವಾಗ ಬರ್ರಿ ಆಯ್ತು ಯಾರ ಮುಂದೆ ಹೇಳಕ್ ಹೋಗ್ಬೇಡ ಯಾಕೆ ನಮ್ ಸಾಲ ಐತಿ ನಮ್ಗೆ ಹಳೆ ಬಂದ್ ಕೇಳ್ತಾರ ಮಂದಿ ಹೇಳ್ಕೊತಾರ ಯಾಕೆ ನಾವು ಹಳೆ ಕೇಳ್ತಾರ ಹಿಂಗ್ ಮಾಡವ ನೀ ಹೌದ್ ಮತ್ತ ಹಳೆ ಬಾಳ ನಿಗ್ರಹ ಕೊಡ್ತಾರ ಅಂತ ಹೇಳ್ತನು ಆಯ್ತಪ್ಪ ನಾನು ಸುಮ್ಮಕ್ಕಿನ ನಿನ್ ಕಡೆ ರಾಕಿದ್ದಾಗ ಹೇಳ್ರಿ ಕಳ್ಸ ಹೇಳ್ತನು ಮಾರಾಯ ಇವನು ನೀವು ಚಲೋ ರೊಕ್ಕ ಕೊಟ್ಟು ಕೂತ್ನೋ ಮಾರಾಯನ ಅಲ್ಲ ಇಡೀ ಊರಾಗಿನ ಮಂದಿ ಎಲ್ಲ ರೊಕ್ಕ ಕೊಡ್ತಾರ ನನಗೆ ಕರೆಕ್ಟ್ ಟೈಮ್ಗೆ ಒಂದು 500 ಕೊಡ್ತಾರ ಒಟ್ಟು ಎಷ್ಟರ ಕೊಟ್ಟು ಕಳಿಸ್ತಾರ ಇವನು ಕೈ ರೊಕ್ಕ ಕೊಟ್ಟು ಬಿಟ್ಟಿನಿ ನಾವು ಮೊಸಳಿ ಬಾಯ ಕೈ ಇಟ್ಟಂಗೆ ಆಗೈತೆ ನನ್ನ ಜೀವನ ಜೋರ ಜಕ್ಕೊಂಡ್ಯಾ ಕೈ ಕಟ್ಟಾಕೈತಿ ಅದು ಬಿಡುತ್ತಾರ ನಿಂತಿಯ ನಾ ಹಂಗೆ ಕುಂಡಿರ್ಬೇಕಾಕೈತಿ ಇವನ್ ಕಡೆ ಹೆಂಗೆ ರೊಕ್ಕ ವಸೂಲು ಮಾಡಕಪ್ಪ ಒಂದು ಗೊತ್ತಾಗಲ್ತಲ್ಲ ಈಗ ಯಾಕೆ ನೋಡಿಯ ಇನ್ನೊಂದು 5,000 ರೂಪಾಯಿ ಕೂಡಿಸ್ಕೊಡ್ಬೇಕು ಈಗ ಅದೊಂದು 5 ಅದೊಂದು 10 ಆಯ್ತು ಇನ್ನು ಯಾರನ್ನ ಕೇಳ್ಬೇಕಿಲ್ಲ ನೋಡ್ತೀನಿ ಈ ಓಣ್ಯಾಗ ಆಯ್ತು ಬರ್ತಿದ್ದ ಈ ಓಣ್ಯಾಗ ಹೋಗ್ಬೇಕು ಕಾಣೋ ಲೋಕವನ್ನು ಕಾಣೋರು ಯಾರು ಸೌಕರ್ ಬಂದ ಮರ ಇವನ ಕೈಯ ಸಿಕ್ಕರೆ ಸತ್ತು ಅಪ್ಪ ಅಯ್ಯೋ ಅಲ್ಲಿವನ ನೀ ಯಾಕೆ ನೋಡೋದ ಓಡೋದಲ್ಲ ಯಾಕೆ ನಾವು ಗಾಡಿ ನಾವು ಹಳಸೆ ಬಿಡ್ತೀವಿ ಗಾಡಿ ನಮಸ್ಕಾರ ರೀ ಬರ್ರಿ ಮಲಕ್ರ ಬರ್ರಿ 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 ಹಾ ಬರ್ರಿ ಸರ ಬರ್ರಿ 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 ನಮಸ್ಕಾರ ರೀ ಸೋದರ ನಮಸ್ಕಾರ ಯಾಕ್ರಿ ಆರಾಮದ್ರಿ ಆರಾಮ ನೀವ್ ಆರಾಮದಿರಲ್ಲ ಹಾ ಬರ್ರಿ ಬರ್ರಿ ಯಾಕ್ರಿ ಸರ್ ನೀವ್ ಇಲ್ಲಿ ಕುಂತಿದ್ರಿ ಅದು ಆಡಿಗೆ ಮೇವ್ ಹಾಕಾಕತ್ತಿದ್ವಿ ಆಡಿಗೆ ಹಾ ನೋಡ್ರಿ ಆ ಅಡಿಗೆ ನೀವು ಮೇವ್ ಹಾಕತ್ರಿ ಅದು ಆಡ್ ನಿಮ್ದನ ಅದು ಅಲ್ರಪ್ಪ ಮಂದಿದು ಅಲ್ರಿ ಮಂದಿ ಆಡಿ ನೀವ್ ಯಾಕೆ ಮೇವ್ ಹಾಕಾಕತ್ರಿ
ಪ್ರಾಣಿಗಳ್ರಿ ಮೂಕು ಪ್ರಾಣಿಗಳು ಹೌದೌದು. ಉಪವಾಸ ಇರಬಾರ್ದಲ್ರಿ. ಅದಕ್ಕ ಅಲ್ಲಿ ಇದ್ದಿದ್ ಮೇವು ಆ ಎತ್ ಹಾಕಾಗತ್ತಿದೆ. ಅದು ಮೂಕ ಪ್ರಾಣಿ ಉಪವಾಸ ಇದ್ರ ನಿಮ್ಗೆ ಸಹಿಸಕ್ ಆಗುದಿಲ್ಲ. ಪಾಪ ಹತ್ತದ್ರಿ. ಮತ್ತ ನಮ್ ಸ್ವಲ್ಪ ಕಾಳಜಿ ಮಾಡ್ರಲ್ಲ, ನಮ್ ಸ್ವಲ್ಪ ಕಾಳಜಿ ಮಾಡ್ರಿ. ನಿಮ್ದೇನ್ರಿ? ಹಾ ಹೌದು ಸೌಕರ, ಹಾ. ನೀವೇನ್ ಈ ಕಡೆ ಹೊಂಟಿದ್ರಿ? ಇದು ಬೀಜ ಮಾತಂದ್ರ. ಸರ ನಮಸ್ಕಾರ ರೀ. ನಿಮ್ಮ ಭೇಟಿಗೆ ಹೋಗಿದ್ವಿ, ಮನಿಗ್ ಹೋಗಿದ್ವಿ, ನೀವ್ ಇಲ್ಲ ಅಂತಂದ್ರು. ಅದಕ್ಕೆ ನೀವ್ ಇರ್ಬೇಕಂತ ತಿಳ್ಕೊಂಡು ಈ ಕಡೆ ಬಂದ್ ಅಡ್ಡಾಡ್ಕೊಂತ ನೀವ್ ಸಿಕ್ಬಿಟ್ರು ನೋಡ. ಹೌದ್ರಾ? ಹೌದೌದು ನಮ್ ಮನೆಗ್ ಹೋಗಿದ್ರೆ ನೀವು? ಹೌದೌದು. ನಮ್ ಮನೆಗ್ ಹೋಗುವಂತದ್ ಏನಿತ್ರಿ? ಅಲ್ರಿ ರೊಕ್ಕ ನನ್ನ ಕಡೆ ಇಸ್ಕೊಂಡ್ರೆ ನೆನಪು ರೈತಿಲ್ ನಿಮ್ಗ? ಆಯ್ತಲ್ರಪ್ಪ. ಮತ್ತ ಅದನ್ನ ಕೊಡ್ಬೇಕನ್ನೋ ಗುರುತಾಗತ್ತಿಲ್ರಿ. ಅಲ್ಲ ಅಸಲು ಬೇಡ, ಬಡ್ಡಿಯಾರ ಕೊಡ್ಬೇಕನ್ನೋ ಗುರುತಾಗತ್ತಿಲ್ಲ. ಅಲ್ಲ ಕೊಡ್ಬೇಕಂತ ಮಾಡಿದ್ದೆ ಸುಕರ. ಏನಾತು? ಅದ್ರ ಏನ್ ಮಾಡುದು, ಅದು ನಾನು ನಾಟಕಕ್ಕೂ ಹೋಗೇನ್ರಿ, ಪಾತ್ರನು ಮಾಡೀನಿ. ಚಲೋ ಮಾಡಿದ್ರಿ. ಆದ್ರ ಹೆಡ್ ಇದ್ದವ್ರು ರೊಕ್ಕ ಕೊಟ್ಟಿಲ್ರಿ. ರೊಕ್ಕ ಕೊಟ್ಟಿಲ್ಲ? ಮತ್ ರೊಕ್ಕ ಕೊಡ್ಲಿಕ್ಕೆ ಯಾಕೆ ಹೋಗಿರ್ ದುಡ್ಯಾಕ? ಏನ್ ಮಾಡುದ್ರಪ್ಪ, ಮತ್ತ ಅದನ್ನ ಬಿಟ್ರೆ ಬ್ಯಾರೆ ನಮಗ್ ಏನು ಬರುದಿಲ್ಲ. ಹೌದ್ರಿ. ನಮ್ ಪರಿಸ್ಥಿತಿ ಹೇಳ್ರಿ. ನೀವು ದಾರಿ ಹಾಕೊಂಡ್ ನಾಕೊಂಡ್ರ ಅವ್ರ ಕೊಡೋರು ಕೊಟ್ಟು ಬಿಡ್ತೀನಿ ರೀ ಸುಕರ. ಅವ್ರು ಯಾವಾಗ ಕೊಡ್ತಾರೋ, ನೀವು ನಮ್ಗೆ ಯಾವಾಗ ಕೊಡ್ತಿರೋ? ಅಲ್ಲ ಸರ, 1 ತಿಂಗಳಾದ್ರೆ ಹೂವಪ್ಪ ಅಂತೀನಿ, 2 ತಿಂಗಳಾದ್ರೆ ಹೋಲಿ ಬಿಡಪ್ಪ ಅಂತೀನಿ, 3 ತಿಂಗಳಾದ್ರೆ ಆಯ್ತು ಬಿಡು ಇನ್ನೊಂದ್ಸಲ ಕೊಡ್ತಾರ ಬಿಡು ಅಂತ ಅಂತೀನಿ ನಾನು. ಏನ್ರಿ 5-6 ತಿಂಗಳಾತು ಬಡ್ಡಿ ಇಲ್ಲ, ಹೆಂಗ ನಮ್ದು ಜೀವ ನಡಿಬೇಕಲ್ಲ. ಈಗ ನಾವು ಮತ್ತೊಬ್ರು ಮಾತು ಕೊಟ್ಟಿರ್ತೀವಿ, ನೀವು ರೊಕ್ಕ ಬಂದ್ಮೇಲೆ ಅವ್ರು ಕೊಡ್ತೀವಿ ಅಂತ ಹೇಳಿರ್ತೀವಿ ನಾವು. ನೀವ ಕೊಡ್ಲಿಕ್ಕ ಮತ್ತ ಅವ್ರಿಗೆ ಏನ್ ಕೊಡುದು ಹೇಳ್ರಿ? ಹೇಳ್ಬಿಡ್ರಿ ಸುಕರ. ಕೊಡ್ತೀನಿ ಅಂದಾರ್ರಿ ಅವ್ರು. ಕೊಡ್ತಂದಾರೆ? ಕೊಡ್ತೀನಿ ಅಂದಾರ, ಇನ್ನೊಂದ್ 15 ದಿನದಾಗ ಕೊಡ್ತೀನಿ ಅಂದಾರ. ಅವ್ರು ಕೊಡೋಣ ತಂದು ಹಿಂಗ ನಿಮ್ ಕೈ ಕೊಡ್ತೀನಿಪ್ಪ. ಅಲ್ಲ ನೀವು 15 ದಿವಸ ಗಂಟ್ಲಿ 20 ದಿವಸ ಗಂಟ್ಲಿ ನಮಗ ಆಗುದಿಲ್ಲ. ಒಂದ್ ಮಾತು ಹೇಳ್ತೀನಿ ಕೇಳಿ, ನನಗೆ ಎಷ್ಟೊತ್ತಿದ್ರು ಇವತ್ತು ರೊಕ್ಕ ಬೇಕು. ನೀವ್ ಏನ್ ಮಾಡ್ತಿರೋ ಬಿಡ್ತಿರೋ ಹೆಂಗ್ ಮಾಡ್ತಿರೋ ಗೊತ್ತಿಲ್ಲ, ನಾನು ರೊಕ್ಕ ಬೇಕು. ಯಾಕಂದ್ರೆ ನಾವು ಕೊಡ್ಬೇಕ್ರಿ. ಅಲ್ಲಿ ನಾವು ವ್ಯವಹಾರ ಇರ್ತಾವ. ನಾವು 2 ತಿಂಗಳ 3 ತಿಂಗಳ ಗಂಟ್ಲಿ ಇವತ್ತ ಬೇಕಾದ್ರೆ ಹೆಂಗ್ ತಂದ್ಕೊಳ್ರಿ? ಹೆಂಗ್ ಮಾಡ್ತೀವಿ? ನಮಸ್ಕಾರ ಬರ್ರಿ ಕೊಡ್ರಿ, ರೊಕ್ಕ ಕೊಡ್ರಿ. ಅದ್ರ ರೊಕ್ಕ ಅಲ್ಲ ಇದ್ರ ನಾ ಕೊಟ್ಟ ಬಿಡ್ತೀನಿ ಅಲ್ರಿ ಸುಕರ. ಈಗ ರೊಕ್ಕ ಇಸ್ಕೊಂಡ್ರೆ ಕೊಡವಲ್ರು, ಅದನ್ನ ಕೇಳತ್ನವ್ರನ್ನ ಅಷ್ಟ. ಯಾಕಪ್ಪ ಹಿಂಗ್ಯಾಕ್ ಮಾಡತ್ತೀನಿ? ಏಕ್ರಿ? ರೊಕ್ಕ ಇಸ್ಕೊಂಡಿಲ್ಲ, ಹ್ಞೂನ್ರಿ. ಕೊಟ್ಟು ಬಿಡ್ಬೇಕಪ್ಪ. ಅಲ್ಲ ಕೊಡ್ಬೇಕಂತ ಮಾಡಿದ್ದೆ, ಆದ್ರೆ ಏನ್ ಮಾಡುದು, ನಾ ದುಡ್ಯಾಕ್ ಹೋದಲ್ಲಿ ಇನ್ನ ಪೇಮೆಂಟ್ ಬಂದಿಲ್ಲ. ಅದ್ ಬರ್ರಿ ಕೊಡ್ತೀನಿ ಅಂತ ಹೇಳಕ್. ನಾಟಕದ ಹೆಸರು ಹೇಳ್ತಾರೆ ಬರೀ. ಮತ್ ನೋಡ್ರಿ ಕಂಟಿನ್ಯೂಸ್ ಆಗಿ ಹೋಗ್ತಾರ ನಾಟಕ ಇವ್ರು. ಒಂದ್ ದಿವ್ಸ ರೊಕ್ಕ ಇಲ್ಲ, ಏನ್ ಮಾಡ್ತೀರಿ? ಯಾಕೆ ಮಾಡ್ತೀರಿ? ನಿಮ್ ಹೆಂಗ ಮನಿ ಐತಿಲ್ಲ, ಮತ್ತ ಅದ್ ಪ್ಲಾಟ್ ಒಂದ್ ಐತಿ, ಜಾಗ ತಗೊಂಡ್ರಿಲ್ಲ, ಅದ್ರ ಮೇಲೆ ನೀವು ಯಾವ್ದಾರ ಒಂದ್ ಬ್ಯಾಂಕಿನ ಲೋನ್ ಹಾಕಿ ಅವ್ರ ರೊಕ್ಕ ಕೊಟ್ಟು ಬಿಡ್ಬೇಕ್ರಿಪ್ಪ. ನಾನು ಅದ್ನ ಹೇಳದ್ನಿ. ಸರಳದಾಗ ನಿಮ್ ಜಾಗ ಐತೆ, ಹೌದ್ರಿ, ಅದು ಬ್ಯಾಂಕು ಐತಿ, ಅದ್ರ ಮೇಲೆ ಲೋನ್ ಹಾಕ್ಸ್ರಿ, ಬ್ಯಾಂಕ್ನವ್ರಿಗೆ ಕೊಡ್ರಿ. ನೀವ್ ಹೇಳುದೇನೋ ಬರೋಬರಿ ಐತಿ. ನೋಡ್ರಿ 45 ಲಕ್ಷ ರೂಪಾಯಿ ಜಾಗ ಐತಿ, ಮತ್ತ 40 ಲಕ್ಷ ರೂಪಾಯಿ ಖರ್ಚು ಮಾಡಿ ಮನಿ ಒಂದ್ ಕಟ್ಟಿನಿ. ಕಟ್ಟಿರ್ಲಿ, ಹೊಸ ಮನಿ ಕಟ್ಸಿ ನಾ ಬಂದಿದ್ ನೋಡ್ರಿ. ಅವ್ರು ಒಬ್ಬರಿಗೆ ನಾನು ಬೈದಿನ್ರಿ. ಇಷ್ಟೆಲ್ಲಾ ಐತ್ರಿ. ಇವೆಲ್ಲಾ ಡಾಕ್ಯುಮೆಂಟ್ಸ್ ಒಯ್ದು ಬ್ಯಾಂಕ್ನಾಗ ಕೊಡಾಕತ್ತೀನಿ. IT ರಿಟರ್ನ್ ಆದ್ರ ನಿಮ್ಗೆ ಲೋನ್ ಆಗತ್ತಾ ಅಂದ್ರು. ಆಯ್ತ್ರಿ, IT ರಿಟರ್ನ್ ಅಂತ 5 ವರ್ಷದ IT ರಿಟರ್ನ್ ಮಾಡಿಸ್ಕೊಟ್ಟಿರಿ, ಆದ್ರೂ ಒಟ್ಟ ಲೋನ್ ಮಾಡಾಕತ್ತಿಲ್ರಿ. ಇಷ್ಟ ಕೊಟ್ಟರು ಲೋನ್ ಇಲ್ಲ ಆಗೈತ್ರಿ. ಇದು 45, ಅದು 40, 85 ಲಕ್ಷ ರೂಪಾಯಿ ಆಸ್ತಿ ತೋರ್ಸಾಕತ್ತೀನ್ರಿ. ಕೇಳಾಕತ್ತಿದ್ದೇಟ್ರಿ ನಾ. 10 ಲಕ್ಷ ರೂಪಾಯಿ ಲೋನ್ ಕೇಳಾಕತ್ತಿ. 10 ಲಕ್ಷ ರೂಪಾಯಿ ಲೋನ್ ಕೊಡ್ರಪ್ಪ ಅಂತ ಹೇಳಿ ಒಟ್ಟ ಆಗೋದಿಲ್ಲ. ಒಟ್ಟ ನಾಟಕದವ್ರಿಗೆ ಒಟ್ಟ ಲೋನ ಕೊಡುದಿಲ್ಲ ಅಂತ ಹೇಳ್ತಾರೆ. ಹಿಂಗಾಗತ್ತಾರ್ರಿ ಸಾವ್ಕಾರ ಅವ್ರಿಗೆ? ಅದು ಅವ್ರಿಗೆ ಗೊತ್ತ್ರಿ, ನನಗೇನ್ ಗೊತ್ತ್ರಿ? ನಾ ಹೇಳಕ್ ಅಷ್ಟೇ ಇಲ್ಲನ್ರಿ ಅವ್ರದ್ದು, ಅಷ್ಟೇ ಐತಿಲ್ರಿ. ಅಷ್ಟೇ ಐತಿಲ್ರಿ. ಅದು ಅವ್ರನ್ನ ಕೇಳ್ಕೊಬೇಕು. ನೀವು ನನ್ನ ಸಂಬಂಧ ನೋಡ್ರಿ, ನೀವು 108 ತಾರಾ ತೆಗಡಿ 12 ಬ್ಯಾಂಗ್ಳಡಿ ನಮ್ಗೆ ಹೇಳಕ್ ಹೋಗ್ಬೇಡ್ರಿ. ನೀವು ಬ್ಯಾಂಕಿಗಾರ ಹಾಕ್ರಿ, ನೀವು ಹೋಗಿ ಪ್ರೈಮ್ ಮಿನಿಸ್ಟರ್ ಕಡೆ ಸೋಂಬರ್ರಿ, ನೀವು ಯಾರ ಕಡೆ ಸೋಂಬರ್ರಿ. ನನಗೇನ್ ಬೇಕಾಯ್ತಿ? ನಂಗೆ ರೊಕ್ಕ ಬಡ್ಡಿ ರೊಕ್ಕ ಬೇಕಾಯ್ತಿ, ಬಡ್ಡಿ ರೊಕ್ಕ ಕೊಡ್ರಿ, ನಾ ಸುಮ್ಮಕ್ಕಿ. ನಿಮ್ದು ಅಷ್ಟು ಆಸ್ತಿ ಐತಿ, ಇಷ್ಟು ಆಸ್ತಿ ಐತಿ, ನಾ ಏನ್ ಮಾಡ್ಲಿ? ನಂದೈತಿ, ನಮ್ಮ ಅಪ್ಪ ನಮ್ಮ ಅಜ್ಜ ಗಳಿಸಿದ್ದ ಅಂತ ತೊಗೊಂಡ್ ಕೂತ್ರಿ ಹೆಂಗ್ರಿ? ಹಂಗೆ ಅದು ಹೇಳಕ್ ಹೋಗ್ಬೇಡ. ಸಾವ್ಕಾರ ನಿಮ್ಮ ಪುಣ್ಯದಿಂದ ಮನಿ ಕಟ್ಟಿನಿ, 45 ಲಕ್ಷ ರೂಪಾಯಿ ಮನಿ ಕಟ್ಟಿನಿ ಅಲ್ರಿ. ಅವಾಗ ಇವ್ರ ಸಾಲ ಮಾಡ್ಯಾರ, ಈಗ ಇವ್ರ ಸಾಲ ಕೊಟ್ಟಾರ. ಇವ್ರ ಸಾಲ ಕೊಟ್ಟಿದಲ್ಲೇ ಆ ಕಟ್ಟಕ್ಕೂ ಸಾಲ ಕೊಟ್ಟವ್ರು ಇವ್ರ ಧನ್ಯಾರ. ಇವ್ರ ಕೊಟ್ಟಿದಲ್ಲೇ ಆ ಮನಿ ಪೂರ ಮುಗ್ದದ್ರಿಪ್ಪ. ಅದು ಮುಗಿತು ಬಿಡ್ತು ದ್ಯಾಟಿ. ಈಗ ನೀವು ಮನ್ಯಾಗ ಅದ್ರಿ, ಈಗ ಏನ್ ಹೊರಗಂತ್ರು ಇಲ್ಲ. ಈಗ ನಾ ಕೊಟ್ಟಿದ್ದ, ಈಗ ನನಗೆ ರೊಕ್ಕ ಕೊಟ್ಟು ಬಿಟ್ರಿ ನಾ ಕರೆಕ್ಟ್ ಆಗಿ ಬಿಡುತ್ತಲ್ರಿ. ನಿಮ್ಗೆ ಏನು ಅಸಲು ಕೊಡ್ಬೇಡ್ರಿ, ನಮ್ಗ ಬಡ್ಡಿನ ಕೊಡ್ರಿ, ಅರೆ ಟೈಮ್ ಸರಿ ಕೊಡ್ರಿ. ಯಾಕಂದ್ರೆ 4-5 ತಿಂಗಳ ಮ್ಯಾಲ ಆತಿ ನೀವು ಕೊಡ್ಬೇಕಾಗಿತ್ತು. ಕೊಡ್ತೀನಿ ಸಾವ್ಕಾರ, ಅಲ್ಲಿ ರೊಕ್ಕ ಬರ್ರಿ ನಿಮ್ಗೆ ಹಿಂಗ್ ತಂದ್ ಕೊಟ್ಟು ಬಿಡ್ತೀನಿ. ನಾ ಎಂದ್ರ ನಿಮ್ಗೆ ತಪ್ಸಿನೇನ್ರಿ? ಈಗ ಹೇಳಾಕತ್ತೆ 2-3 ಸಲ ಹೇಳಾಕತ್ತೀರಿ ನೀವು. ನನಗೆ ನಿಮ್ ಕಡೆ ಆಗೋದಿಲ್ಲ, ನಂಗೆ ಹೇಳ್ತೀನಿ ಕೇಳ್ರಿ. ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಪ್ರೀತಿಯ ಮಂಜುಳಾ ಮುದೋಳ ಮಾತಾಡಕತ್ತೀನಿ. ಏನ್ಪಾ ವಿಷಯ ಅಂದ್ರ, ಇಷ್ಟ ದಿನ ನಮ್ಮನ್ನ ರಂಗಭೂಮಿ ಬೆಳೆಸಾಕತ್ತೀರಿ, ಹಾಗೆ ಯೂಟ್ಯೂಬ್ನಾಗೂ ಬೆಳೆಸಾಕತ್ತೀರಿ. ನಿಮ್ಮ ಆಶೀರ್ವಾದದಿಂದ ನಾವೀಗ ನಮ್ದಾದಂತ ಒಂದು ನಾಟಕ ಕಂಪನಿ ಸಂಘ ಕಟ್ಕೊಂಡಿವಿ, ಶ್ರೀ ಭುವನೇಶ್ವರಿ ನಾಟ್ಯ ಸಂಘ ಮುದೋಳ ಅಂತ. ನಿಮ್ಮ ಜಾತ್ರೆ ಸಮಾರಂಭಗಳಿಗೆ ನಾಟಕ ಬೇಕಾದಲ್ಲಿ ಕೆಳಗಿನ ನಂಬರ್ಗೆ ಸಂಪರ್ಕಿಸಿರಿ. ನಿಮ್ಗೆ ಯಾವ ನಾಟಕ ಬೇಕಾದ್ರೂ ನಾವು ಬಂದ್ ಆಡ್ಕೊಡ್ತೀವಿ. ಆ ನಾಟಕನಾಗ ಪ್ರಮುಖವಾಗಿ ಹಾಸ್ಯ ಪಾತ್ರದಲ್ಲಿ
ಮುದೋಳ್ ಕಟ್ಟಪ್ಪ ಅಂತ ಹೆಸರು ಮಾಡಿರುವ ನಟರಾಜ್ ಮುದೋಳ್ ಅವರು ಪ್ರಮುಖ ಹಾಸ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರ. ಇನ್ನು ನಮ್ಮ ಮುದೋಳ ಕಟ್ಟಪ್ಪ ಚಾನಲ್ ಅನ್ನ ನೀವೆಲ್ಲರೂ ಸೇರಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಕೆಳಗ್ ಗಂಟೆ ಇರುತ್ತ, ಗಂಟೆ ಹೊಡೆಯೋದು ಮಾತ್ರ ಮರಿಬೇಡ್ರಿ. ನಮಸ್ಕಾರ. ನಮಸ್ಕಾರ.